ಬೆಂಗಳೂರು ಟು ಹೊಸೂರು ಹೈವೇ ಕೂಡ ಇಲ್ಲಿಂದನೇ ಹೋಗುತ್ತೆ. STRRಗೆ ಅಟ್ಯಾಚ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್, ಹೌದು ವೀಕ್ಷಕರೇ, ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ಗೂ ಕೂಡ ಅಟ್ಯಾಚ್ ಆಗಿರುವಂಥ ಲೇಔಟು, ತುಂಬ ಹತ್ತಿರದಲ್ಲಿರುವಂಥ ಏರಿಯಾ, ಮಾಲೂರಲ್ಲಿ ಎಲ್ಲದೂ ಬರುತ್ತೆ. ಸೊ ನಾವು ₹1 ಹಾಕಿದ್ರು ಕೂಡ ನಾಳೆ ₹5 ಆಗಬೇಕು ಅಂತ ಲೇಔಟ್ ನೋಡ್ತಾ ಇದ್ರೆ ಎಸ್ ದಿಸ್ ಈಸ್ ಇಟ್. ಅಂದರೆ ಮೇನ್ ಆಗಿ ನಾನು ನಿಮಗೆ ಕನೆಕ್ಟಿವಿಟಿ ಬಗ್ಗೆ ಹೇಳಲೇಬೇಕು. ಮಾಲೂರು ರೈಲ್ವೆ ಸ್ಟೇಷನ್ ಇದೆಯಲ್ಲ, ಜಸ್ಟ್ 100 ಮೀಟರ್ ರೀ ಪಕ್ಕದಲ್ಲೇ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ನೀವು, ಜಸ್ಟ್ 3 ಕಿಲೋಮೀಟರ್, 3 ಕಿಲೋಮೀಟರ್ ಎಲ್ಲ ಬಸ್ ಸ್ಟ್ಯಾಂಡ್ ರೀಚ್ ಆಗಿಬಿಡ್ತೀರಾ. ಆ್ಯಂಡ್ ಇನ್ನು ಸ್ಕೂಲು ಕಾಲೇಜ್ ಹಾಸ್ಪಿಟಲ್ ಹೇಳಬೇಕು ಅಂತಂದರೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ಇಲ್ಲಿಗೆ ಅಟ್ಯಾಚ್ ಆಗಿದೆ. ಅಂದರೆ ಈ ಲೇಔಟ್ ಇದೆ ಅಲ್ವಾ, ಅಲ್ಲಿ ಅಡ್ರೆಸ್ ಬರಬೇಕಾದ್ರೇ ನಿಮ್ಗೆ ಆ ಕಾಲೇಜ್ ಸಿಕ್ಬಿಡುತ್ತೆ. ಸಿಂಗ್ ಅಂತ ಬಂದಾಗ ಈಸ್ಟು ವೆಸ್ಟು ನಾರ್ತು 3 ಆಪ್ಷನ್ಸ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ತುಂಬ ಜನ ಕಾರ್ನರ್ ಕೇಳ್ತೀರಾ, ಎಸ್ ತುಂಬಾ ಕಾರ್ನರ್ಗಳು, 10+ ಕಾರ್ನರ್ ಸೈಟ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಯಾರ್ಯಾರು ನಮ್ಮ ಹೊಸಕೋಟೆ, KR ಪುರಮು, ಮಾಲೂರು ಸುತ್ತಮುತ್ತಲು ಒಂದು ಒಳ್ಳೆ ಸೈಟ್ ನೋಡ್ತಾ ಇದ್ದಾರೆ, ಹೊಸೂರು ರೋಡ್ ಕಡೆ ಒಂದು ಒಳ್ಳೆ ಸೈಟ್ ನೋಡ್ತಾ ಇದ್ದಾರೆ ಅಂತಂದರೆ ಡೆಫಿನೆಟ್ಲಿ ಇವತ್ತು ನಾನು ನಿಮಗೆ MPA ಅಪ್ರೂವ್ಡ್ ರೇರಾ ರಿಜಿಸ್ಟರ್ಡ್ ಏಕಾತ ಸೈಟ್ಸ್ಗಳನ್ನು ತೊಗೊಬಂದಿದ್ದೀನಿ. ಸೊ ವೀಕ್ಷಕರೇ, ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ಒನ್ ಆಫ್ ದ ಡೆವಲಪ್ಡ್ ಏರಿಯಾ. ತುಂಬ ಜನ ಏನು ಮಾಡ್ತೀರಾ ಅಂತಂದರೆ ಒಂದು ಸೈಟ್ ನೋಡ್ತಾ ಇರಬೇಕಾದ್ರೆ ನಾವಿಲ್ಲಿ ಉಳ್ಕೊಬೇಕು ಅಂತ ಕೆಲವೊಬ್ಬರು ನೋಡ್ತಾ ಇರ್ತೀರಾ, ಕೆಲವೊಬ್ಬರು ಇಲ್ಲ ನಾವು ಇನ್ವೆಸ್ಟ್ಮೆಂಟ್ಗೋಸ್ಕರ ನೋಡ್ತಾ ಇದ್ದೀರಿ ಅಂತ ಹೇಳ್ಕೊತಿದ್ರ. ಬಟ್ ಇದು 2 in 1 ಇಬ್ಬರಿಗೋಸ್ಕರನೂ ಅಂತ ಹೇಳ್ಬೋದು. ವೀಕ್ಷಕರೇ, ಇವತ್ತು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು ಪ್ರಜಾ ಇನ್ಫಿನಿಟಿ ಎನ್ಕ್ಲೇವ್, ನಮ್ಮ ಪ್ರಜಾ ಪ್ರಾಪರ್ಟೀಸು ಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು. ಸೊ ಮುಂಚೆನೂ ಕೂಡ ನಾನು ಪ್ರಜಾ ಪ್ರಾಪರ್ಟೀಸ್ ಜೊತೆ ವಿಡಿಯೋಸ್ ಮಾಡಿದ್ದೀನಿ. ಸುತ್ತಮುತ್ತಲು ಒಳ್ಳೊಳ್ಳೆ ಲೇಔಟ್ಗಳನ್ನು ತೊಗೊಂಡ್ಬರ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲಿ ಒನ್ ಆಫ್ ದ ಟ್ರಸ್ಟೆಡ್ ಡೆವಲಪರ್ ಅಂತಂದರೆ ಪ್ರಜಾ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಸೊ ಕನ್ನಡ ಕೋರದಲ್ಲಿ ಮುಂಚೆನೂ ಕೂಡ ವಿಡಿಯೋ ಮಾಡಿದರೆ ನಿಮ್ಮಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು. ನೋಡಿ, ತುಂಬ ಜನರಿಗೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಗೊತ್ತಿರ್ಬೋದು, ಯಾಕಂದರೆ ತುಂಬ ಫೇಮಸ್ಸು, ಓಕೆನಾ. ಆ್ಯಂಡ್ ಮಾಲೂರು ಅಂದರೆ ಯಾರಿಗೆ ಗೊತ್ತಿಲ್ಲ ಇಲ್ರಿ, ಡೆಫಿನೆಟ್ಲಿ ಗೊತ್ತು. ಸೊ ನಮ್ಮ ಹೊಸಕೋಟೆಯಿಂದ ಜಸ್ಟ್ 30 ಮಿನಿಟ್ಸ್ ಡ್ರೈವಲ್ಲಿ, 25 to 30 ಮಿನಿಟ್ಸ್ ಡ್ರೈವಲ್ಲಿ ನೀವು ಈ ಲೇಔಟ್ಗೆ ಬರ್ಬೋದು ವೀಕ್ಷಕರೇ. ಅಂದಮೇಲೆ ನೀವೇ ಯೋಚನೆ ಮಾಡಿ ಎಂಥ ಒಂದು ಒಳ್ಳೆ ಲೊಕ್ಯಾಲಿಟಿ ಅಂತ ಹೇಳ್ಬೋದು. ಆ್ಯಂಡ್ ವೈ ಮಾಲೂರು, ಯಾಕೆ ಮಾಲೂರಲ್ಲಿ ನಾವು ಪರ್ಚೇಸಸ್ ಮಾಡಬೇಕು ಅಂದರೆ ಒನ್ ಆಫ್ ದ ಹ್ಯಾಪನಿಂಗ್ ಏರಿಯಾ, ಡೆವಲಪ್ಡ್ ಆಗ್ತಾ ಇರುವಂಥ ಏರಿಯಾ ಅಂತಲೂ ಕೂಡ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ಬೆಂಗಳೂರು ಟು ಹೊಸೂರು ಹೈವೇ ಕೂಡ ಇಲ್ಲಿಂದನೇ ಹೋಗುತ್ತೆ, STRRಗೆ ಅಟ್ಯಾಚ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್, ಹೌದು ವೀಕ್ಷಕರೇ, ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ಗೂ ಕೂಡ ಅಟ್ಯಾಚ್ ಆಗಿರುವಂಥ ಲೇಔಟು, ತುಂಬ ಹತ್ತಿರದಲ್ಲಿರುವಂಥ ಏರಿಯಾ, ಮಾಲೂರಲ್ಲಿ ಎಲ್ಲದೂ ಬರುತ್ತೆ. ಸೊ ಇವೆಲ್ಲದರಿಂದ ಸೊ ಯಾರು ಒಂದು ಡೆವಲಪ್ಮೆಂಟ್ ಆಗ್ತಾ ಇರುವಂಥ ಏರಿಯಾ ನೋಡ್ತಾ ಇದ್ದೀರಾ, ಇವತ್ತು ನಾವು ₹1 ಹಾಕಿದ್ರು ಕೂಡ ನಾಳೆ ₹5 ಆಗಬೇಕು ಅಂತ ಲೇಔಟ್ ನೋಡ್ತಾ ಇದ್ರೆ ಎಸ್ ದಿಸ್ ಈಸ್ ಇಟ್, ನಿಮಗೋಸ್ಕರ ಹೇಳಿ ಮಾಡ್ತಿರುವಂಥ ಲೇಔಟ್ ಅಂತ ಹೇಳ್ಬೋದು. ಆ್ಯಂಡ್ ಮೇನ್ ಆಗಿ MPA ಅಪ್ರೂವ್ಡ್ ಆಗಿದೆ. ಆ್ಯಂಡ್ ಅಷ್ಟೇ ಅಲ್ಲದೆ ರೇರಾ ರಿಜಿಸ್ಟರ್ಡ್, ಹೌದು ವೀಕ್ಷಕರೇ, ರೇರಾ ರಿಜಿಸ್ಟರ್ಡ್ ಆಗಿರೋದ್ರಿಂದ ಒಂದು ಕ್ವಾಲಿಟಿ ಲೇಔಟ್ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಏನಂತಂದರೆ, ಯಾಕೆ ಮಾಲೂರಲ್ಲಿ ನಾವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂತಂದರೆ, ನೋಡಿ ಮಾಲೂರಲ್ಲಿ ಇಂಡಸ್ಟ್ರಿಯಲ್, ಹೌದು ವೀಕ್ಷಕರೇ, ಇಂಡಸ್ಟ್ರಿಯಲ್ ಚಟುವಟಿಕೆಗಳು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಇಲ್ಲಿ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಬರ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ಮೇನ್ ಆಗಿ ನಾನು ನಿಮಗೆ ಕನೆಕ್ಟಿವಿಟಿ ಬಗ್ಗೆ ಹೇಳಲೇಬೇಕು. ಮಾಲೂರು ರೈಲ್ವೆ ಸ್ಟೇಷನ್ ಇದೆಯಲ್ಲ, ಜಸ್ಟ್ 100 ಮೀಟರ್ ರೀ ಪಕ್ಕದಲ್ಲೇ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ನೀವು, ಜಸ್ಟ್ 3 ಕಿಲೋಮೀಟರ್, 3 ಕಿಲೋಮೀಟರ್ ಎಲ್ಲ ಬಸ್ ಸ್ಟ್ಯಾಂಡ್ ರೀಚ್ ಆಗಿಬಿಡ್ತೀರಾ. ಆ್ಯಂಡ್ ಇನ್ನು ಸ್ಕೂಲು ಕಾಲೇಜ್ ಹಾಸ್ಪಿಟಲ್ ಹೇಳಬೇಕು ಅಂತಂದರೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ಇಲ್ಲಿಗೆ ಅಟ್ಯಾಚ್ ಆಗಿದೆ. ಅಂದರೆ ಈ ಲೇಔಟ್ ಇದೆ ಅಲ್ವಾ, ಅಲ್ಲಿ ಅಡ್ರೆಸ್ ಬರಬೇಕಾದ್ರೇ ನಿಮ್ಗೆ ಆ ಕಾಲೇಜ್ ಸಿಕ್ಬಿಡುತ್ತೆ. ಇನ್ನೊಂದು ಗುರು ಪಬ್ಲಿಕ್ ಸ್ಕೂಲ್ ಅಂತ ಇದೆ, ಅದು 300 ಮೀಟರ್ ಆಗುತ್ತೆ. ಸೊ ಎಜುಕೇಷನ್ಗೆ ನೋ ಪ್ರಾಬ್ಲಮ್. ಹಾಗಾದರೆ ಹೆಲ್ತ್ ಕೇರ್ ಏನು, ಹಾಸ್ಪಿಟಲ್ಸ್ ಯಾವುದಾದಿದೆ ಅದನ್ನು ಕೂಡ ಹೇಳ್ತೀನಿ ವೀಕ್ಷಕರೇ. ನಾರಾಯಣ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಜಸ್ಟ್ 1 ಕಿಲೋಮೀಟರ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ರಮೇಶ್ ಚಿಲ್ಡ್ರನ್ ಹಾಸ್ಪಿಟಲ್ 600 ಮೀಟ್ರಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಸುತ್ತಮುತ್ತಲು ಸ್ಕೂಲು ಕಾಲೇಜ್ ಹಾಸ್ಪಿಟಲ್ಗಂತೂ ಯಾವುದೇ ರೀತಿಯ ಯೋಚನೆ ಇಲ್ಲ. ಆ್ಯಂಡ್ ಅಷ್ಟೇ ಅಲ್ಲಿದೆ, ದಿನ ಬೆಳಗ್ಗೆ ಎದ್ದಾಗ ಗ್ರಾಸರೀಸ್ ಬೇಕು, ಮನೆಗೆ ಸಾಮಾನು ಬೇಕು, ಎಲ್ಲಿ ಹೋಗೋಣ ಮನೆ ಕಟ್ಕೊಬೇಕಂತಂದರೆ ಡೋಂಟ್ ವರಿ ವೀಕ್ಷಕರೇ, ಇಲ್ಲಿ ನಿಮಗೆ ಕಂಗನ್ ಶಾಪಿಂಗ್ ಮಾಲ್ ಅಂತ ಬರುತ್ತೆ, ಜಸ್ಟ್ 1 ಕಿಲೋಮೀಟರ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಹೋಂಡಾ ಸ್ಟೇಡಿಯಮ್ಮು 700 ಮೀಟ್ರಲ್ಲಿ ಹೋಂಡಾ ಸ್ಟೇಡಿಯಂ ಕೂಡ ಸಿಗ್ತಾ ಇದೆ. ಸೊ ಸುತ್ತಮುತ್ತಲು ಸ್ಕೂಲು ಕಾಲೇಜು ಹಾಸ್ಪಿಟಲ್ಸು ಆ್ಯಂಡ್ ಎಸೆನ್ಷಿಯಲ್ಸು ಪ್ರತಿಯೊಂದಕ್ಕೂ ಕೂಡ ನೀವು ಯಾವುದೇ ರೀತಿಯ ಯೋಚನೆ ಮಾಡೋ ಅಗತ್ಯ ಇಲ್ಲ ವೀಕ್ಷಕರೇ.
ಸೊ ಇದೇ ರೀತಿಯಲ್ಲಿ ಸುತ್ತಮುತ್ತಲು ನಾನು ಹೇಳ್ತಾ ಹೋದ್ರೆ ಮುಗಿಯೋದಿಲ್ಲ ಅಂತ ಹೋಗೋದು. ಕನೆಕ್ಟಿವಿಟಿ ಅಂತ ಬಂದಾಗ ಮೇನ್ ನನಗಿಷ್ಟ ಆಗಿರೋಂಥ ಕನೆಕ್ಟಿವಿಟಿ ಅಂದರೆ ಹೊಸೂರು ರೋಡು, STRR ಇದೆ ರೀ, ಹೊಸೂರು ರೋಡ್ ಕನೆಕ್ಟಿವಿಟಿ, ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಕನೆಕ್ಟಿವಿಟಿ ಅದು ಕೂಡ ಹತ್ತಿರದಲ್ಲೇ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಹೊಸಕೋಟೆ ಹೋಗ್ತೀರಾ ನೀವು, ಆಲ್ಮೋಸ್ಟ್ 25 to 30 ಕಿಲೋಮೀಟರ್ ರೇಂಜಲ್ಲಿ 25 to 30 ಮಿನಿಟ್ಸ್ ಡ್ರೈವಲ್ಲಿ ನೀವು ಈಸಿಯಾಗಿ ಹೊಸಕೋಟೆನೂ ಕೂಡ ರೀಚ್ ಆಗ್ಬೋದು ಅಂತ ಹೇಳ್ತೀನಿ. ಸೊ ಕನೆಕ್ಟಿವಿಟಿ ಅಂತ ಬಂದಾಗ ಟಾಪ್ ಕನೆಕ್ಟಿವಿಟಿ ಸಿಗುತ್ತೆ. ಮೇನಾಗಿ ನಾನು ಏನು ಹೇಳ್ತೀನಿ ಗೊತ್ತಾ, ಸೊ ಮಾಲೂರು ಬಗ್ಗೆ ರಿಸರ್ಚ್ ಮಾಡಿ. ಹೆಂಗಿದೆ ಮಾಲೂರು ಅಂತಂದರೆ, ಯಾಕಂತಂದರೆ ಮಾಲೂರು ಸುತ್ತಮುತ್ತಲು ಇದ್ದವ್ರಿಗೆ ನಾವು ಹೇಳ್ಬೇಕಾಗ ಅಗತ್ಯನೇ ಇಲ್ಲ, ಮಾಲೂರು ಡೆವಲಪ್ಮೆಂಟ್ ಅಷ್ಟು ಚೆನ್ನಾಗಿ ನಡೀತಾ ಇದೆ. ಸೊ ಅಂಥ ಒಂದು ಒಳ್ಳೆ ಲೊಕ್ಯಾಲಿಟಿಯಲ್ಲಿ ನಿಮಗೆ ಸೂಪರ್ ಆಗಿರುವಂತಹ ನಮ್ಮ ಪ್ರಜಾ ಇನ್ಫಿನಿಟಿ ಎನ್ಕ್ಲೇವ್ ಅಂತಹ ಇದು ದೊಡ್ಡದಾಗಿರುವಂಥ ಒಂದು ಲೇಔಟನ್ನು ನಾನು ನಿಮ್ಗೆ ತೊಗೊಬಂದಿದ್ದೀನಿ. ಇವಾಗ ನಾನು ನಿಮಗೆ ಲೇಔಟ್ ಬಗ್ಗೆ, ಈ ಲೇಔಟ್ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ ವೀಕ್ಷಕರೇ. ಸ್ನೇಹಿತರೆ, ಇವಾಗ ಲೇಔಟ್ ಒಳಗಡೆ ಬಂದ್ಬಿಡೋಣ, ಓಕೆನಾ. ಸೊ ಇಷ್ಟೊತ್ತು ಹೊರಗಡೆ ಬಗ್ಗೆ ಎಲ್ಲ ಮಾತಾಡಿದೆ, ಕನೆಕ್ಟಿವಿಟಿ ಯಾವ ಥರ ಇದೆ, ಡೆವಲಪ್ಮೆಂಟ್ ಯಾವ ಥರ ಇದೆ. ಸೊ ಒಳಗಡೆ ಬಂದಾಗ ನೋಡಿ, 4 ಎಕರೆ 30 ಗುಂಟೆಯಲ್ಲಿ ಮಾಡಿರುವಂಥ ಒಂದು ಲೇಔಟ್ ಅಂತ ಹೇಳ್ಬೋದು. ಟೋಟಲ್ ಆಗಿ 81 ಸೈಟ್ಸ್ ಬಂದಿದೆ. ಬಟ್ ಇದರಲ್ಲಿ ಒಂದು 10 ಸೈಟ್ ಅಂತೂ ಆಲ್ರೆಡಿ ಖಾಲಿ ಆಗಿಬಿಟ್ಟಿದೆ. ಒಂದು 60ರಿಂದ 70 ಸೈಟ್ಸ್ಗಳಂತೂ ಡೆಫಿನೆಟ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಫೇಸಿಂಗ್ ಅಂತ ಬಂದಾಗ ಈಸ್ಟು, ವೆಸ್ಟು, ನಾರ್ತು 3 ಆಪ್ಷನ್ಸ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ತುಂಬ ಜನ ಕಾರ್ನರ್ ಕೇಳ್ತೀರಾ, ಎಸ್, ತುಂಬಾ ಕಾರ್ನರ್ಗಳು 10+ ಕಾರ್ನರ್ ಸೈಟ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಜಾಗದ ಅಳತೆ ಯಾವ್ಯಾವ ಜಾಗ ಸಿಗುತ್ತೆ, ಆಬ್ವಿಯಸ್ಲಿ 30-40 ಅಂತೂ ತುಂಬಾ ಜಾಸ್ತಿ ಇದೆ. ಆ್ಯಂಡ್ 30-50 ಆಪ್ಷನ್ ಅವೈಲೇಬಲ್ ಇದೆ. 30-60 ಆ್ಯಂಡ್ 40-60. 40-60 ಎಲ್ಲರೂ ಕೇಳಿರ್ತೀರ, ಬಟ್ ಇಲ್ಲಿ 30-60 ಕೂಡ ಸಿಗುತ್ತೆ, 40-60 ಸಿಗುತ್ತೆ. ಆ್ಯಂಡ್ ಕೆಲವೊಂದು ಆಡ್ ಸೈಟ್ಸ್ಗಳು, ಅಂದರೆ ಅದು ಅನ್ಇವನ್ ಆಗಿರುವಂಥ ಕೆಲವೊಂದು ಸೈಟ್ಸ್ಗಳು. ಕೆಲವೊಬ್ಬರಿಗೆ 6 ಸೈಟ್ ಬೇಕು, 1000 ಸ್ಕ್ವೇರ್ ಫೀಟ್ ಬೇಕು, 900 ಸ್ಕ್ವೇರ್ ಫೀಟ್ ಬೇಕು, ಎಸ್. ಬಟ್ ಕೆಲವು ಬೆರಳೆಣಿಕೆಯಷ್ಟು ಸೈಟ್ಸ್ಗಳು ಕೂಡ ಇಲ್ಲಿ ಆಡ್ ಸೈಟ್ಸ್ಗಳು ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಇದಿಷ್ಟು ಫಾರ್ಮ್ ಆಗಿರುವಂಥದ್ದು. ಇವಾಗ ಬರ್ತಿರುವಂಥದ್ದು ಅಮ್ಯುನಿಟೀಸ್. ತುಂಬ ಜನ ಕೇಳ್ತೀರಾ, ಏನೇನು ಅಮ್ಯುನಿಟೀಸ್ ಇದೆ ಗುರು? ಇಮಿಡಿಯೇಟ್ಲಿ ಬಂದು ನಾವು ಉಳ್ಕೊಂಡಾಗ ನಮಗೆ ಅನುಭವಿಸೋದಕ್ಕೆ, ಆರಾಮಾಗಿರೋದಕ್ಕೆ ಎಲ್ಲ ಸೌಕರ್ಯಗಳಿದೆನಾ? 100% ಇದೆ ರೀ. ಸೊ ವೀಕ್ಷಕರೇ, ಇಲ್ಲಿ ಮೇನ್ ಆಗಿ ಬರ್ತಾ ಇರುವಂಥದ್ದು ಗ್ರ್ಯಾಂಡ್ ಆರ್ಚ್, ಎಂಟ್ರೆನ್ಸ್ ಆರ್ಚ್ ಅಂತ ಹೇಳ್ಬೋದು, ವಿತ್ 24/7 ಸೆಕ್ಯೂರಿಟಿ. ಹೌದು ವೀಕ್ಷಕರೇ, ದೊಡ್ಡದಾದಂಥ ಗ್ರ್ಯಾಂಡ್ ಆರ್ಚನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಇದು ಗೇಟೆಡ್ ಕಮ್ಯುನಿಟಿ, ಅಂದರೆ ಸುತ್ತಮುತ್ತಲು ಎಲ್ಲ ಕಡೆ ಕೂಡ ಇಲ್ಲಿ ನಿಮಗೆ ಗೇಟೆಡ್ ಕಮ್ಯುನಿಟಿ ಸಿಗುತ್ತೆ. ಸೇಫ್ಟಿ ವೈಸ್ ಸೂಪರ್ ಅಂತ ಹೇಳ್ಬೋದು. ಇದೊಂದು ಮುಖ್ಯವಾದ ವಿಚಾರ ಇರುತ್ತದೆ. ಆ್ಯಂಡ್ ಅಪ್ರೋಚ್ ರೋಡು, ಹೌದು ವೀಕ್ಷಕರೇ, ಇಲ್ಲಿ 40 ಫೀಟ್ CC ರೋಡ್ ಅವೈಲೇಬಲ್ ಇದೆ ವೀಕ್ಷಕರೇ. ಸೊ ಕಾಂಕ್ರೀಟ್ ರೋಡು ಇನ್ನು 10-20 ವರ್ಷ ಆದರೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು. ಲೇಔಟಿಂದ ಹೊರಗಡೆ ಹೋದ್ಮೇಲೆ ರೋಡ್ ಚೆನ್ನಾಗಿಲ್ಲದೆ ಇರ್ಬೋದು, ಆದರೆ ಒಳಗಡೆ ಅಂತೂ ಡೆಫಿನೆಟ್ಲಿ ತುಂಬ ಚೆನ್ನಾಗಿರುವಂಥ ರೋಡ್ಗಳು ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ, ಚಿಕ್ಕ ಪುಟ್ಟ ವಿಚಾರಗಳನ್ನು ಕೂಡ ತುಂಬ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಅಂದರೆ ಟ್ರೀ ಅವೆನ್ಯೂ ಮಾಡಿದ್ದಾರೆ ಕಂಪ್ಲೀಟ್. ಇಲ್ಲಿ ನೋಡ್ತಾ, ನಾನು ಹಿಂದ್ಗಡೆ ಎಲ್ಲ ನೋಡ್ತಾ ಇರ್ಬೋದು, ಫುಲ್ ಗಿಡಗಳು ಬೆಳೆಸ್ಬಿಟ್ಟಿದ್ದಾರೆ. ಸೊ ನಾಳೆ ದಿನ ಒಳ್ಳೆ ನೆರಳು ಸಿಗುತ್ತೆ. ಆ್ಯಂಡ್ ಇನ್ನೊಂದು MPA ಅಪ್ರೂವ್ಡು, ರೇರಾ ರಿಜಿಸ್ಟರ್ಡ್ ಆಗಿರೋದ್ರಿಂದ ತುಂಬ ಜಾಗವನ್ನು ಇವರು ಪಾರ್ಕ್ ಮತ್ತು ಸಿ ಆಗಿಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನನಗೆ ವಾಕ್ ಮಾಡ್ಕೊಂಡು ಬಂದೆ ಗೊತ್ತಾಯ್ತು, ಪೂರ್ತಿ ಕೂಡ ಆ್ಯಕ್ಚುಲಿ ಪಾರ್ಕ್ ವೀಕ್ಷಕರೇ. ಆಲ್ಮೋಸ್ಟ್ 2200 ಸ್ಕ್ವೇರ್ ಫೀಟ್ ಅಲ್ಲ ರೇ, ಸ್ಕ್ವೇರ್ ಮೀಟರ್ ಅಷ್ಟು ದೊಡ್ಡದಾಗಿರುವಂಥ ಒಂದು ಪಾರ್ಕನ್ನು ಬಿಟ್ಟಿದ್ದಾರೆ. ಸೊ ಇಲ್ಲಿ ಬರುವಂಥ ಒಂದು 81 ಮನೆಗಳು ಕೂಡ ಸಫಿಷಿಯೆಂಟ್ ಆಗಿರುವಂಥ ಒಂದು ಪಾರ್ಕ್ ಇದೆ. CA ಏರಿಯಾ ಅಂದರೆ ಸಿವಿಕ್ ಕಮ್ಯುನಿಟೀಸ್. ಇದನ್ನು ನಾಳೆ ದಿನ ಒಂದು ಅಸೋಸಿಯೇಷನ್ ಮಾಡಿ ನೀವೇ ಯೂಸ್ ಮಾಡ್ಕೋಬೋದು. ಇಲ್ಲ ಗೌರ್ಮೆಂಟ್ ಕಡೆಯಿಂದ ಯಾವುದಾದ್ರೂ ಸ್ಕೂಲ್ ಇರ್ಬೋದು, ಏನಾದರೂ ಆಫೀಸಸ್ಗಳಿರ್ಬೋದು, ಅಂಗನವಾಡಿ ಕೇಂದ್ರ ಇರ್ಬೋದು, ಪ್ರತಿಯೊಂದು ಮಾಡೋದಕ್ಕೂ ಕೂಡ ಬಿಡುವಂತಹ CA ಏರಿಯಾ 970 ಸ್ಕ್ವೇರ್ ಮೀಟರ್ನ CA ಏರಿಯಾ ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ಅಂದರೆ ಪಾರ್ಕು ಚೆನ್ನಾಗಿದೆ, CA ಏರಿಯಾನು ಕೂಡ ಚೆನ್ನಾಗಿದೆ. ಸೊ ಅಂದರೆ ಮೂಲ ಸೌಕರ್ಯಗಳು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ನೀರಿಗೆ ಬೋರ್ನ ವ್ಯವಸ್ಥೆ ಅಷ್ಟೇ ಅಲ್ಲದೆ MP ಅಪ್ರೂವ್ಡ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ಕಡೆಯಿಂದ, ಅಂದರೆ ಗ್ರಾಮ ಪಂಚಾಯತಿ ಕಡೆಯಿಂದನೂ ಕೂಡ ನಿಮಗೆ ನೀರು ಸಿಗುತ್ತೆ. ಆ್ಯಂಡ್ ಇವ್ರದೇ ಓನ್ TC ಕೂಡ ಇದೆ, ಇದೇ ಲೆವೆಲಲ್ಲಿ TCಗಳು ಕೂಡ ಇದೆ. ನಾನು ಮಾತಾಡ್ತಾ ಇರ್ಬೇಕಾದ್ರೆ ಅವೆಲ್ಲವೂ ಕೂಡ ಬರ್ತಾ ಇರ್ಬೋದು. ಈವನ್ ಡ್ರೋನ್ ಫುಟೇಜ್ಗಳನ್ನು ಕೂಡ ನಾನು ನಿಮಗೆ ಅವಾಗ ಪ್ಲೇ ಮಾಡ್ತಾ ಇರ್ತೀನಿ. ಸೊ ಅಂದರೆ ನಿಮ್ಗೊಂದು ಐಡಿಯಾ ಬರಲಿ ಯಾವ ರೀತಿ ಇದೆ, ಡೆವಲಪ್ಮೆಂಟ್ ಎಷ್ಟು ಚೆನ್ನಾಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಮೇನ್ ಆಗಿ ಕಿಡ್ಸ್ ಪ್ಲೇ ಏರಿಯಾ. ಹೌದು, ಮನೆ ಅಂದಮೇಲೆ ಮಕ್ಕಳಿಲ್ಲದೆ ಇರ್ತಾರ. ಸೊ ಪ್ರತಿಯೊಂದು ಮಕ್ಕಳಿಗೂ ಕೂಡ ಆಟ ಆಡೋದಕ್ಕೆ ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಸ್ಟಾರ್ಟಿಂಗಲ್ಲೇ ನಾನು ಹಿಂದ್ಗಡೆನೆ ನೋಡಿರ್ತಾರೆ ನಿಮಗೆ. ಕಿಡ್ಸ್ ಪ್ಲೇ ಏರಿಯಾ ಇದೆ, ಆರಾಮಾಗಿ ಆಟ ಆಡ್ಕೊಳ್ಳಿ. ದೊಡ್ಡವರಿಗೆ ಓಡಾಡೋದಕ್ಕೆ ಒಂದು ವಾಕಿಂಗ್ ಸ್ಟ್ರೆಚನ್ನು ಮಾಡಿದ್ದಾರೆ. ಆ್ಯಂಡ್ ಕುತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ನಿಮಗೋಸ್ಕರ ಒಂದು ಪರಗೋಲ ಕೂಡ ಮಾಡಿದ್ದಾರೆ ರೀ. ಬನ್ನಿ ಪರಗೋಲದಲ್ಲೇ ಕುತ್ಕೊಂಡು ಮಾತಾಡೋಣ, ಬನ್ನಿ ನನ್ನ ಜೊತೆ. ಸೊ ವೀಕ್ಷಕರೇ, ಫೈನಲ್ ಆಗಿ ನಮ್ಮ ಪ್ರಜಾ ಪ್ರಾಪರ್ಟೀಸ್ ಕಡೆಯಿಂದ ರಾಜ್ ಸರ್ ಇದ್ದಾರೆ. ಸೊ ಇವ್ರ ಹತ್ರನೂ ಕೂಡ ಒಂದು ಮಾತು ತಿಳ್ಕೊಂಬಿಡೋಣ. ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ ನಾನು ನಿಮಗೆ, ಆದರೂ ಕೂಡ ಸರ್ ಕಡೆಯಿಂದ ಒಂದು ಬೈಟ್ ಇರಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್ ನನ್ನ ಕ್ವಶನ್ ಒಂದೇ, ಯಾಕೆ ನಮ್ಮ ವೀಕ್ಷಕರು ಆಫ್ಟರ್ ಹೊಸಕೋಟೆ ಇಲ್ಲೇ ಮಾಲೂರಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಏನಿದೆ ಸರ್ ಅಂತ ಚೆನ್ನಾಗಿದೆ ಅಂತ? ಸರ್, ಮಾಲೂರ್ ಇಸ್ ಗೋಯಿಂಗ್ ಟು ಬಿ ಎ ಬಿಗ್ ಹಬ್. ಯಾಕಂದ್ರೆ ನೀವು ಹೊಸಕೋಟೆ ಅಂತ ನೋಡಿದ್ರೆ, ಹೊಸಕೋಟೆ ಆಲ್ರೆಡಿ ಡೆವಲಪ್ಮೆಂಟ್ ಆಗಿದೆ, ಹಬ್ ಆಗಿದೆ, ಜಾಗನೇ ಇಲ್ಲ ಅಲ್ಲಿ, ಜಾಗನೇ ಇಲ್ಲ. ಸೊ ಹೊಸಕೋಟೆ ಆದ್ಮೇಲೆ ನಿಮ್ಗೆ ದೊಡ್ಡ ಹಬ್ ಆಗೋದು ಮಾಲೂರು. ಇಲ್ಲಿಂದ ಕನೆಕ್ಟಿವಿಟಿ ಆಗ್ಲಿ, ಪ್ಲಸ್ ಇಂಡಸ್ಟ್ರಿಯಲ್ ಇಲ್ಲಿ ಇರೋದು ನಮ್ಗೆ ಇಲ್ಲಿಂದ ನಮ್ ಲೇಔಟ್ ಇಂದ 1.5 ಕಿಲೋಮೀಟರ್ ನಿಮ್ಗೆ KIDB ಇಂಡಸ್ಟ್ರಿಯಲ್ ಏರಿಯಾ ಇದೆ. ಆಲ್ರೆಡಿ 2000 ಎಕರ್ಸ್ ಇದೆ, ಇನ್ನು 3000 ಎಕರ್ಸ್ ಅಕ್ವೈರ್ ಮಾಡಕ್ಕೆ ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್,
ನಿಮಗೆ ಟರ್ಮಿನಲ್ಸ್ ಇದೆ. ಸೊ ನೀವು ನೋಡ್ದಂಗೆ ಎಲ್ಲೆಲ್ಲಿ ಟರ್ಮಿನಲ್ಸ್ ಇದೋ ನಿಮ್ದು ಏರ್ಪೋರ್ಟ್ ಟರ್ಮಿನಲ್ಸ್ ಆಗಲಿ, ರೈಲ್ವೆ ಟರ್ಮಿನಲ್ಸು, ಇಲ್ಲ ಬಸ್ ಸ್ಟಾಪ್ ದೊಡ್ಡ ಟರ್ಮಿನಲ್ಸ್ ಇದ್ರೆ ಅಲ್ಲಿ ನಿಮಗೆ ಅಪ್ರಿಸಿಯೇಷನ್ ಆಗಲಿ, ಪ್ಲಸ್ ಅಲ್ಲಿ ನಿಮಗೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಎಸ್, 100% ಸರ್. ಸೊ ನಮಗೆ ಇಲ್ಲಿಂದ ಜಸ್ಟ್ 500 ಮೀಟರ್ಸ್ಗೆ ನಮಗೆ ಮಾಲೂರು ಟರ್ಮಿನಲ್ಸ್ ಇದ್ರೆ, ಇನ್ ಕೇಸ್ ನೀವು ಸಿಟಿ ಕಡೆ ಹೋಗ್ಬೇಕಂದ್ರೆ ವಿತಿನ್ 20 ಮಿನಿಟ್ಸ್ ನೀವು ವೈಟ್ ಫೀಲ್ಡ್ ಹೊಸಕೋಟೆ ಬಿಡಿ ಸರ್, ವಿತಿನ್ 20 ಮಿನಿಟ್ಸ್ ನೀವು ವೈಟ್ ಫೀಲ್ಡ್ಸ್ ಇಂದ ನಿಮಗೆ ಕನೆಕ್ಟಿವಿಟಿ ಹೆಂಗಿದೆ ಮೆಟ್ರೋ ಅಂದ್ರೆ ಯು ಕ್ಯಾನ್ ರೀಚ್ ಟು ಎನಿ ಕಾರ್ನರ್ ಆಫ್ ದಿ ಸಿಟಿ. ಸೊ ಮೆಟ್ರೋ ಕೂಡ ಹತ್ರದಲ್ಲೇ ಇದೆ. ಯಾರಾದ್ರೂ ನಾವು ಮೆಟ್ರೋ ಹತ್ರ ನಮ್ ಕನೆಕ್ಟಿವಿಟಿ ಇರಬೇಕು, ಇಡೀ ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೆ ಒಂದು ವರ್ಕ್ ಮಾಡ್ಕೊಂಡು ನಾವು ಜೀವನ ಮಾಡ್ಬೋದು ಅಂತ ಇದ್ರೆ ಡೆಫಿನೆಟ್ಲಿ ದಿಸ್ ಬೆಸ್ಟ್ ಅನ್ಬೋದು. ಎಸ್ಪೆಷಲಿ IT ಎಂಪ್ಲಾಯೀಸ್ಗಳು ತುಂಬಾ ಜನ ಕೇಳ್ತಾ ಇರ್ತೀರಾ, ಮೆಟ್ರೋ ನಮ್ ಕನೆಕ್ಟಿವಿಟಿ ಬೇಕ್ರಿ, ತುಂಬಾ ಅಪ್ರಿಷಿಯೇಷನ್ ಇರಬೇಕು, ಬೆಲೆ ಸ್ವಲ್ಪ ಕಮ್ಮಿ ಇರಬೇಕು ಅಂತಂದ್ರೆ ಡೆಫಿನೆಟ್ಲಿ ಮಾಲೂರಿಗೆ ಬರ್ಬೋದು. ನಮ್ಮ ಪ್ರಜಾ ಇನ್ಫಿನಿಟಿ ಎನ್ಕ್ಲೇವ್ ಅಲ್ಲಿ ನೀವು ಪರ್ಚೇಸಸ್ ಅನ್ನ ಮಾಡಬಹುದು. ಸೊ ವಾಟ್ ಅಬೌಟ್ ಅಪ್ರಿಷಿಯೇಷನ್? ಫಾರ್ ಎಕ್ಸಾಂಪಲ್, ಯಾರಾದ್ರೂ ಮನೆಗೇನ ಕಟ್ಟಲ್ಲ, ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ನಾಳೆ ದಿನ ಒಳ್ಳೆ ಅಪ್ರಿಷಿಯೇಷನ್ ಬೇಕಂದ್ರೆ ನಿಮ್ ಪ್ರಕಾರ ಎಷ್ಟು ವರ್ಷದಲ್ಲಿ ನಮ್ಗೆ ಒಂದು ಒಳ್ಳೆ ಅಪ್ರಿಷಿಯೇಷನ್ ಸಿಗ್ಬೋದು ಸರ್? ವೆನ್ ಇಟ್ ಕಮ್ಸ್ ಟು ಅಪ್ರಿಷಿಯೇಷನ್ ನೀವು ನೋಡಿದ್ರೆ ನಮ್ದು ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ, ಯಾವುದೂ ಇದಿಲ್ಲ, ಎಲ್ಲ ಸ್ಮಾರ್ಟ್ ಡೆವಲಪ್ಮೆಂಟ್ ಮಾಡಿದೀವಿ. ನಿಮ್ಗೆ ಎಲ್ಲ ಕೇಬ್ಲಿಂಗ್ ಅಂಡರ್ ಗ್ರೌಂಡ್ ಇಂದ ಆಗಲಿ, ಸೊ ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡಿ ಕರೆಕ್ಟ್ ಆಗಿದೆ. ಹೌದು, ಅಪ್ರಿಷಿಯೇಷನ್ ಅಂತ ಬಂದ್ರೆ ನಿಮಗೆ ಡಬಲ್ ಇಂದ ಬೇರೆ ಲೆವೆಲ್ ಅಲ್ಲಿ ಏನ್ ಬರುತ್ತೋ ಅದೇ ನಿಮಗೆ ಡಬಲ್ ಇಂದ ಟ್ರಿಬಲ್ ಬರುತ್ತೆ, ಬೇಗ ಬರುತ್ತೆ. ಸೊ ಬೆಸ್ಟ್ ಅಪ್ರಿಷಿಯೇಷನ್ ಪಡಿಬಹುದು ಅಂದ್ರೆ ನೀವು ಹೇಳ್ತಾ ಇರೋದು ಬೇರೆ ಕಡೆ ಒಂದು 500 ರೂಪಾಯಿ ಆದ್ರೆ ಇಲ್ಲಿ 1000 ರೂಪಾಯಿ ಆಗುತ್ತೆ, 1500 ರೂಪಾಯಿ ಆಗುತ್ತೆ, 1500 ರೂಪಾಯಿ ಆಗುತ್ತೆ. ಒಂದೊಳ್ಳೆ ಅಪ್ರಿಷಿಯೇಷನ್. ಸರ್, ಇನ್ನೊಂದು ಫೈನಲ್ ಆಗಿ ಕೇಳೋದಂದ್ರೆ ವಾಟ್ ಅಬೌಟ್ ಪ್ರಜಾ ಪ್ರಾಪರ್ಟೀಸ್? ನಿಮ್ ಬಗ್ಗೆ ಹೇಳಿ, ಒಂದು ಇನ್ಫಾರ್ಮೇಶನ್ ಕೊಡಿ. ಅಂದ್ರೆ ಯಾವಾಗಿಂದ ಫೀಲ್ಡ್ ಅಲ್ಲಿ ಇದ್ದೀರಾ, ಎಷ್ಟು ಪ್ರಾಜೆಕ್ಟ್ ಗಳನ್ನ ಮಾಡಿದೀರಾ, ಆನ್ ಗೋಯಿಂಗ್ ಎಷ್ಟು ಪ್ರಾಜೆಕ್ಟ್ ಇದೆ ನಮ್ಮ ವೀಕ್ಷಕರಿಗೆ? ಸರ್, ನಮ್ಮ ಪ್ರಜಾ ಪ್ರಾಪರ್ಟೀಸ್ ವಿ ಆರ್ ಇನ್ ದಿಸ್ ಫೀಲ್ಡ್ ಫ್ರಮ್ ಲಾಸ್ಟ್ 10 years. ಸೊ ನೀವು ಚೆಕ್ ಮಾಡ್ಬೋದು ನಮ್ಮ ರಿವ್ಯೂಸ್ ಆಗಲಿ ಎಲ್ಲ ಆಗಲಿ. ನಾವು ಅಟ್ ದ ಟೈಮ್ ಒಂದು ಪ್ರಾಜೆಕ್ಟ್ ತಗೊಂಡು 100% ಕ್ಲಿಯರೆನ್ಸ್ ಟೈಟಲ್ ಲೀಗಲ್ ಕ್ಲಿಯರ್ ಆದ್ರೆ ಮಾತ್ರ ನಾವು ಪ್ರಾಜೆಕ್ಟ್ ತಗೊಂಡು ಮುಂದೆ ಹೊರೆಯೋದು. ನಾವು ಅಟ್ ದ ಟೈಮ್ ಇವಾಗ ನಮ್ ನಡೀತದ್ದು ಮಾಲೂರು ಕೋಲಾರಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ, ಅದು ಅಪ್ಕಮಿಂಗ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮಾಡ್ತಾ ಇದೆ. ಸೊ ಅಟ್ ದ ಟೈಮ್ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೆ. ನಮ್ದು ಟೋಟಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿರೋದು ಒಂದು 40+ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀವಿ ಸರ್. 40+ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀವಿ. ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಸರ್, ನಮ್ಮ ಫೋಕಸ್ ಏನಂದ್ರೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿದೆ ಸರ್. ಇನ್ನೊಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾರಾದ್ರೂ ಇಲ್ಲಿ ಬುಕ್ ಮಾಡ್ಕೋಬೇಕು ಅಂತಂದ್ರೆ ಬುಕಿಂಗ್ ಪ್ರೊಸೆಸ್ ಏನಿರುತ್ತೆ ಸರ್ ಇಲ್ಲಿ? ಸರ್, ಬುಕಿಂಗ್ ಪ್ರೊಸೆಸ್ ಅಂತ ಬಂದ್ರೆ ನಿಮಗೆ ಜಸ್ಟ್ 1 lakh rupees ಕೊಟ್ಟರೆ ನಿಮ್ಮ ಬುಕಿಂಗ್ ಇದಾಗುತ್ತೆ, ನಿಮ್ಮ ಹೆಸರಿಗೆ ಪ್ಲಾಟ್ ಬುಕ್ ಆಗುತ್ತೆ. ನೀವು ಲೀಗಲ್ಲು ತಗೊಂಡು ಹೋಗ್ಬಿಟ್ಟು ಲೀಗಲ್ ಮುಂದೆ ತಗೊಂಡು ಹೋದ್ರೆ ಬ್ಯಾಂಕ್ ಲೋನ್ ಪರ್ಸೆಂಟ್ ನಾವು ಆಲ್ಮೋಸ್ಟ್ ಆಲ್ ಲೀಡಿಂಗ್ ಬ್ಯಾಂಕ್ ಅಂತ ಕೊಡ್ತೀವಿ. ಸೊ ಬುಕಿಂಗ್ ಮಾಡಿಕೊಂಡು ನೀವು 10-15 days ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಅಗ್ರಿಮೆಂಟು, ನೀವು ಅಗ್ರಿಮೆಂಟು ಮಾಡಿಕೊಂಡು ಓಕೆ ಅಂತ ಹೇಳಿದ ತಕ್ಷಣ ರಿಜಿಸ್ಟ್ರೇಷನ್ ನಮ್ಮ ಕಡೆಯಿಂದ ಎಲ್ಲ ರೆಡಿ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಸರ್. ಈಗ ಪ್ರಜಾ ಪ್ರಾಪರ್ಟೀಸ್ ನಿಮ್ದು ಆಫೀಸ್ ಇಲ್ಲಿ ಬರುತ್ತೆ, ಆಬ್ವಿಯಸ್ಲಿ ಇಲ್ಲೂ ಕೂಡ ಸೈಟ್ ಆಫೀಸ್ ಮಾಡಿದ್ದೀರಾ, ಇಲ್ಲೇ ಬರ್ಬೋದು. ಇಲ್ಲ ನಿಮ್ಮ ಆಫೀಸ್ಗೆ ಬರಬೇಕು ಅಂದ್ರೆ ಪ್ರಜಾ ಪ್ರಾಪರ್ಟೀಸ್ ಸರ್, ನಮ್ದು ಪ್ರಜಾ ಪ್ರಾಪರ್ಟಿ ಕಾರ್ಪೊರೇಟ್ ಆಫೀಸು ಒಂದೇ ಒಂದಿರೋದು. ಕಾರ್ಪೊರೇಟ್ ಆಫೀಸ್ ಬಂದ್ಬಿಟ್ಟು ಸಾಕಾರ ನಗರ ಮೇನ್ ರೋಡ್ ಅಲ್ಲಿ ಇದೆ. ಸಾಕಾರ ನಗರ. ಎಸ್ ಸರ್, ಸಾಕಾರ ನಗರ ಮೇನ್ ರೋಡ್ ಅಲ್ಲಿ. ಸ್ಕ್ರೀನ್ ಮೇಲೆ ಪ್ರಜಾ ಪ್ರಾಪರ್ಟೀಸ್ ಅವರ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಉಳ್ಕೊಳ್ಳೋದಕ್ಕೆ ರೆಡಿ ಟು ಕನ್ಸ್ಟ್ರಕ್ಷನ್ ಆರ್ ರೆಡಿ ಟು ಇನ್ವೆಸ್ಟ್ಮೆಂಟ್ ಯಾವುದಕ್ಕೂ ಕೂಡ ಡೆಫಿನೆಟ್ಲಿ ಇಲ್ಲಿ ಸೈಟ್ ಬೈ ಮಾಡಬಹುದು ಅಂತ ಹೇಳ್ತೀನಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಸೈಟ್ಗಳನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇವಾಗ ನಾನು ನಿಂತ್ಕೊಂಡಿದ್ದೀನಿ, ಇದೇನಾ ಪರವಾಗಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಲೇಡೀಸ್ ಇರ್ತಾರೆ, ಈವ್ನಿಂಗ್ ಟೈಮಲ್ಲಿ ಬಂದ್ಕೊಂಡು ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೋಸ್ಕರ ನೋಡ್ರಿ ಎಷ್ಟು ದೊಡ್ಡದಾಗಿರುವಂಥ ಒಂದು ಪರ್ಗೋಲವನ್ನು ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಸೊ ಬರ್ಬೋದು, ಕುತ್ಕೊಳ್ಬೋದು, ಒಂದು ಒಳ್ಳೆ ಮಾತುಕತೆಯನ್ನು ಕೂಡ ನಡೆಸ್ಬೋದು, ರೆಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಮುಗಿದಿಲ್ಲ ರೀ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಎಲ್ಲೂ ಕೂಡ ನಿಮಗೆ ಕರೆಂಟ್ ಕಂಬ ಎಲ್ಲ ಇಲ್ಲಿ ಸಿಗಲ್ಲ, ಎಲ್ಲ ಕಂಪ್ಲೀಟ್ ಆಗಿ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ UGD ಮಾಡಿದ್ದಾರೆ, STPನ ಕ್ರಿಯೇಟ್ ಮಾಡಿದ್ದಾರೆ. ನೀವೆಲ್ಲೂ ಇಲ್ಲಿ ಬರಬೇಕು, ಪಿಟ್ ತೆಗಿಬೇಕು, ಅವೆಲ್ಲ ಏನೂ ಇಲ್ಲ, ಡೈರೆಕ್ಟಾಗಿ ರೆಡಿ ಇದೆ. ಸೊ STP ಕನೆಕ್ಟಿವಿಟಿ ಮಾಡ್ಕೋಬೋದು. CC ಡ್ರೈನನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಸೊ ನಾಳೆ ದಿನ ಮಳೆ ನೀರು ಹೋಗಲಿಲ್ಲ ಗುರು, ಅವೆಲ್ಲ ಏನು ಟೆನ್ಷನ್ ಇಲ್ಲ, ಇಲ್ಲಿ ಎಲ್ಲ ರೆಡಿ ಅಂತ ಹೇಳ್ಬೋದು. ಆ್ಯಂಡ್ ಎಂಟೈರ್ ಇಡೀ ಲೇಔಟ್ಗೂ ಕೂಡ ನಿಮಗೆ ಬೀದಿ ದೀಪದ ವ್ಯವಸ್ಥೆ, ಅಂದರೆ ನಮ್ಮ ಸ್ಟ್ರೀಟ್ ಲೈಟ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಾನು ಹಿಂದ್ಗಡೆನೇ ಕಾಣ್ತಾ ಇರ್ಬೋದು, ಎಂಟೈರ್ ಆಗಿ ಪಾರ್ಕಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಸ್ಟ್ರೀಟ್ ಲೈಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಗಿಡಗಳು ಎಷ್ಟು ನೆಟ್ಟಿದ್ದಾರೆ ಅಂತಂದರೆ ನಾಳೆ ನೀವು ಅನ್ಕೋಬೋದು ಯಾರಿಗೂ ಮೇಂಟೆನೆನ್ಸ್ ಮಾಡೋದು, ಇದನ್ನು ಡೋಂಟ್ ವರಿ, ಮೇಂಟೆನೆನ್ಸ್ ಕೂಡ ಇಲ್ಲಿಂದನೇ ಕೂಡ ನಡೀತಾ ಇರುತ್ತೆ ಪ್ರಜಾ ಪ್ರಾಪರ್ಟೀಸ್ ಕಡೆಯಿಂದ. ಎಲ್ಲದಕ್ಕೂ ಕೂಡ ಪ್ರತಿಯೊಂದು ಗಿಡಗಳಿಗೂ ಕೂಡ ಡ್ರಿಪ್ ಇರಿಗೇಷನ್ ಸಿಸ್ಟಮನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೇ ಫೈನಲ್ ಆಗಿ ಮಾಲೂರು ಬಗ್ಗೆನೂ ಕೂಡ ಕೆಲವೊಂದು ವಿಚಾರಗಳನ್ನು ನಾನು ನಿಮ್ಗೆ ತಿಳಿಸ್ಕೊಡ್ಲೇಬೇಕು. ನೋಡಿ, ಇಂಡಸ್ಟ್ರಿಯಲ್ ಬೂಮ್, ಹೌದು ವೀಕ್ಷಕರೇ, ಮಾಲೂರು ಅಂತ ಬಂದಾಗ ಆಲ್ರೆಡಿ ನೋಡಿ ಹೊಸಕೋಟೆ ಕಡೆಗಳೆಲ್ಲ ಇಂಡಸ್ಟ್ರೀಸ್ ಎಲ್ಲ ಮುಗಿದೋಯ್ತು. ಸೊ ಏನಿದ್ರು ಕೂಡ ಈ ಕಡೆ ಕೂಡ ಡೆವಲಪ್ಮೆಂಟ್ ಆಗ್ತಾ ಇರುವಂಥದ್ದು. ಸೊ ಇಲ್ಲಿ ಇಂಡಸ್ಟ್ರೀಸ್ಗಳು ತುಂಬ ಚೆನ್ನಾಗಿ ಬೆಳೀತಾ ಇದೆ. ಸೊ ನಾಳೆ ದಿನ ಏನಾಗುತ್ತೆ ಅಂದರೆ ಲ್ಯಾಂಡ್ ಡಿಮಾಂಡ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇವತ್ತೇನು ಬೆಲೆಗೆ ತೊಗೊತಾ ಇದ್ದೀರಾ, ಇನ್ನು 2 ವರ್ಷದಲ್ಲಿ ಒಳ್ಳೆ ಅಪ್ರಿಷಿಯೇಷನ್, ಅಪ್ ಟು 80% ಅಪ್ರಿಷಿಯೇಷನ್ ಸಿಕ್ಕಿಲ್ಲ ಅಂದರೆ ನನ್ನ ಕೇಳ್ರಿ, ಇವತ್ತು ನೀವೇನು ಬೆಲೆಗೆ ತೊಗೊತಾ ಇದ್ದೀರಾ ಆಲ್ಮೋಸ್ಟ್ 5 to 6 years ಅಲ್ಲಿ ಡಬಲ್ ಆಗೋದಂತೂ ಗ್ಯಾರಂಟಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಂಥದ್ದು ರೆಂಟಲ್ ಈಲ್ಡ್. ಸೊ ಯಾವಾಗ ಇಂಡಸ್ಟ್ರಿಯಲ್ ಏರಿಯಾ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸೊ ಆವಾಗ ರೆಂಟಲ್ ಕೂಡ ಬೆಳೆಯುತ್ತೆ. ಸೊ ಉಳ್ಕೊಳ್ಳೋದಿಲ್ಲ, ಬಟ್ ಆದರೆ ಒಂದು ಒಳ್ಳೆ ರೆಂಟಲ್ ಇನ್ಕಮ್
ಇನ್ಕಮ್ ಬೇಕು ನಮಗೆ ಅಂತ ಡೆಫಿನೆಟ್ಲಿ G+2 G+3 ಒಂದು ಒಳ್ಳೆ ರೆಂಟಲ್ ಬಿಲ್ಡಿಂಗ್ ಅನ್ನ ಏನಾದರೂ ನೀವು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ರಿ ಅಂತ ಅಂದ್ರೆ ನಾಳೆ ದಿನ ಆರಾಮಾಗಿ 50 to 60,000 ಎವ್ರಿ ಮಂತ್ ಇನ್ಕಮ್ ಅಂತೂ ಇಲ್ಲಿ ಗ್ಯಾರಂಟಿ ಅಂತ ಹೇಳ್ಬೋದು ವೀಕ್ಷಕರೇ. ಅಷ್ಟೇ ಅಲ್ಲದೆ ಲಿಮಿಟೆಡ್ ಇನ್ವೆಂಟ್ರಿ ಅಂದ್ರೆ ಆಲ್ರೆಡಿ ಎವ್ರಿಥಿಂಗ್ ಇಸ್ ರೆಡಿ. ಗೇಟೆಡ್ ಕಮ್ಯುನಿಟಿ ಇದೆ, ಏಕಾತ ಟೈಟಲ್ ಕ್ಲಿಯರಿಟಿ ಇದೆ, ಎಲ್ಲ ಅಮ್ಯುನಿಟೀಸ್ಗಳು ರೆಡಿ ಇದೆ. ಅಂದ್ರೆ ನಿಮ್ಮ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ಕಮ್ಮಿ, ಜಸ್ಟ್ ಮನೆ ರೆಡಿ ಮಾಡ್ಕೊಳ್ಳಿ, ಆರಾಮಾಗಿರಿ ಅಂತ ಹೇಳ್ಬೋದು. ಅಂಡ್ ಇನ್ನೊಂದೇನು ಗೊತ್ತಾ, ಪ್ರಜಾ ಪ್ರಾಪರ್ಟೀಸ್ ಅವ್ರು ಯಾವತ್ತೇ ಕೂಡ ಒಂದು ಒಳ್ಳೆ ಲೇಔಟ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಟೈಟಲ್ ಕ್ಲಿಯರ್ ಇರುತ್ತೆ, ಏಕಾತ ಇರುತ್ತೆ, ರೇರಾ ರಿಜಿಸ್ಟರ್ಡ್ ಇರುತ್ತೆ, ಲೋಕಲ್ ಅಥಾರಿಟಿಯಿಂದ ಪ್ರತಿಯೊಂದು ಕೂಡ ಅಪ್ರೂವ್ಡ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲೂ ಕೂಡ ಅಷ್ಟೇ MPA ಇಂದ ಅಪ್ರೂವ್ಡ್ ಸಿಕ್ಕಿರೋದ್ರಿಂದ ನಿಮಗೇನಾಗುತ್ತೆ ಅಂತಂದ್ರೆ ಟೆನ್ಷನ್ ಇಲ್ಲ, ಹ್ಯಾಸಲ್ ಫ್ರೀ ಅಂತ ಹೇಳ್ಬೋದು. ಯಾಕಂತಂದ್ರೆ ಬೆಂಗಳೂರಲ್ಲಿ ನಾವು ಒಂದು ಸೈಟ್ ತಗೊಂತೀವಿ ಅಂತಂದ್ರೆ ಅದು ಟ್ರಾನ್ಸ್ಫರ್ ಆಗುತ್ತೋ ಇಲ್ಲೋ, ಖಾತಾ ನಮ್ಮ ಹೆಸರಿಗೆ ಬರುತ್ತೋ ಇಲ್ಲೋ, ನಾಳೆ ದಿನ ಏನಾದರೂ ಲಿಟಿಗೇಷನ್ ಆಗುತ್ತೋ ಅನ್ನೋ ಟೆನ್ಷನ್ನೇ ಜಾಸ್ತಿ. ಆದರೆ ನಮ್ಮ ಪ್ರಜಾ ಪ್ರಾಪರ್ಟೀಸ್ ಅಂತ ಬಂದಾಗ ಇವೆಲ್ಲ ಏನು ಬೇಕಾಗಿಲ್ಲ. ಬನ್ನಿ ನೀವು ನಮ್ಮ ಪ್ರಜಾ ಇನ್ಫಿನಿಟಿ ಎನ್ಕ್ಲೇವ್ಗೆ ಹ್ಯಾಸಲ್ ಫ್ರೀ ಆಗಿ ಸೈಟ್ಸ್ಗಳನ್ನು ಬೈ ಮಾಡ್ಬೋದು. ಆ್ಯಂಡ್ ನಾಳೆ ದಿನ ಖಾತಾ ಟ್ರಾನ್ಸ್ಫರ್ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಿಮಗೆ ಪ್ರಜಾ ಪ್ರಾಪರ್ಟೀಸ್ ಕಡೆಯಿಂದನೇ ಕೂಡ ಅಸಿಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಆ್ಯಂಡ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಬೆಲೆ ಜೊತೆ ಇಲ್ಲಿ ಲೋನ್ ವಿಚಾರ. ಹೌದು ವೀಕ್ಷಕರೇ, ಬೆಲೆ ಎಷ್ಟಾಗುತ್ತೆ ಗುರು, ಇಷ್ಟೆಲ್ಲ ಹೇಳೋದಿಲ್ಲ ಗುರು, ಹಾಗಾದ್ರೆ ಪ್ರೈಸ್ ಏನು ನಡೀತಾ ಇದೆ? ಸೊ ವೀಕ್ಷಕರೇ, ಪ್ರಜಾ ಪ್ರಾಪರ್ಟೀಸ್ ಯಾವತ್ತೂ ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅನ್ನ ಕೊಡ್ತಾರೆ. ಸೊ ಇಲ್ಲೂ ಕೂಡ 3,699 ಅಂದ್ರೆ 3,699 ರೂಪಾಯಿಗೆ ಒಂದು ಒಳ್ಳೆ ಪ್ರಾಪರ್ಟಿಯನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಹೋಲ್ಡ್ ಆನ್ ನಮ್ಮ ವೀಕ್ಷಕರಿಗೆ, ಕನ್ನಡ ಕೋರ ವೀಕ್ಷಕರಿಗೆ ಡೆಫಿನೆಟ್ಲಿ ಇದರಲ್ಲೂ ಕೂಡ 100 ರೂಪೀಸ್ ಡಿಸ್ಕೌಂಟ್, ಪರ್ ಸ್ಕ್ವೇರ್ ಫೀಟ್ 100 ರೂಪೀಸ್ ಡಿಸ್ಕೌಂಟ್ ಸಿಗ್ತಾ ಇದೆ. ಅಂದ್ರೆ 3,599 ರೂಪೀಸ್, 3,599 ರೂಪಾಯಿಗೆ ಇಲ್ಲಿ ಪ್ರಾಪರ್ಟೀಸ್ ನಿಮಗೆ ಸಿಗ್ತಾ ಇದೆ ವೀಕ್ಷಕರೇ. ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾ, ಸುತ್ತಮುತ್ತಲು ಹೋಗಿ ವಿಚಾರಿಸ್ಕೊ ಬನ್ನಿ, ಇದು ಲೀಸ್ಟ್ ಪ್ರೈಸ್ ಅಂತ ಹೇಳ್ತೀನಿ, ಇದೇ ಲೀಸ್ಟ್ ಪ್ರೈಸ್, ಇನ್ನು ಮತ್ತೆ ಕಡಿಮೆ ಪ್ರೈಸ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಆ್ಯಂಡ್ ವೇಟ್ ಮಾಡೋಣ, ನಾಳೆ ದಿನ ಏನಾದರೂ ಕಮ್ಮಿ ಆಗುತ್ತಾ? ಡೆಫಿನೆಟ್ಲಿ ಇಲ್ಲ. ಬಂಗಾರದ ಬೆಲೆ, ಭೂಮಿ ಬೆಲೆ ಎರಡೂ ಕೂಡ ಯಾವತ್ತು ಅಪ್ ಮೇಲೇನೆ ಹೋಗ್ತಾ ಇರೋದು ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ವಿಚಾರ, ಇನ್ನು ಲೋನ್ನ ವ್ಯವಸ್ಥೆ ಡೆಫಿನೆಟ್ಲಿ ವೀಕ್ಷಕರೇ 80% ಅಪ್ ಟು 80% ಲೋನ್ ಇಲ್ಲಿ ಆಗುತ್ತೆ. ಡಿಪೆಂಡ್ಸ್ ಆನ್ ಯುವರ್ ಪ್ರೊಫೈಲ್, ನಿಮ್ಮ ಪ್ರೊಫೈಲ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಪ್ರಜಾ ಪ್ರಾಪರ್ಟೀಸ್ ಅವರೇ ನಿಮಗೆ ಲೋನ್ ಕೂಡ ಮಾಡ್ಕೊಡ್ತಾರೆ ವೀಕ್ಷಕರೇ, ಅಪ್ ಟು 80%. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದು, ಕೈಯಲ್ಲಿ 10 ಲಕ್ಷ ರೂಪಾಯಿ ಇದ್ದೀರಾ, ಬನ್ರಿ ಒಂದು ಒಳ್ಳೆ ಸೈಟ್ ಅನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ಬೋದು. ಸೊ ಪ್ರಜಾ ಇನ್ಫಿನಿಟಿ ಎನ್ಕ್ಲೇವ್ ಅಲ್ಲಿ ಸೊ ಇವತ್ತೇ ಒಂದು ಸೈಟ್ ಅನ್ನ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಪ್ರಜಾ ಪ್ರಾಪರ್ಟೀಸ್ ಅವರ ನಂಬರ್ ಕೊಟ್ಟಿರ್ತೀನಿ, ಅಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ನಾನು ಇಲ್ಲಿನ ಲೊಕೇಶನ್ ಇರ್ಬೋದು, ಪ್ರಜಾ ಪ್ರಾಪರ್ಟೀಸ್ ಅವರ ಆಫೀಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಕೊಟ್ಟಿರ್ತೀನಿ. ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬಹುದು ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮ್ಗೋಸ್ಕರ ಉತ್ತಮವಾದಂತಹ ಒಂದು ಲೇಔಟ್ ಅನ್ನ ತಗೊಂಡ್ಬಂದಿದ್ದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಲ್ಲ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗನ್ ಬೆಳೆಸಬೇಕು. ನಮಸ್ಕಾರ.